ವೆಲ್ಕಮ್ ಟು ಬಾನುಕೇಶು ಎಡಿಟ್ ಕಂಪ್ಯೂಟರ್ ಸೆಂಟರ್. ನಾವೀಗ ಹೋಮ್ ಟ್ಯಾಬ್ನಲ್ಲಿ ಸೆಲ್ಸ್ ಬಗ್ಗೆ ಕಲಿಯೋಣ. ಸೊ ಸೆಲ್ಸಲ್ಲಿ ಮೊದಲನೇ ಆಪ್ಷನ್ ಬಂದು ಇನ್ಸರ್ಟ್ ಆಪ್ಷನ್ ಇರುತ್ತೆ. ಈಗ ನಾನಿಲ್ಲಿ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸನ್ನು ಟೈಪ್ ಮಾಡಿದ್ದೀನಿ. ಸೊ ಸೆಲ್ಲನ್ನು ಬಂದು 5 ಅನ್ನೋ ಒಂದು ಸೆಲ್ಲನ್ನು ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ಸರ್ಟ್ ಬನ್ನಿ. ಇನ್ಸರ್ಟ್ ಬಂದು ಇನ್ಸರ್ಟ್ ಸೆಲ್ಸ್ ಅಂತ ಹೇಳಿದ್ರೆ ನಾನು ಇಲ್ಲಿ ಹೊಸ ಸೆಲ್ಲನ್ನು ಇನ್ಸರ್ಟ್ ಮಾಡ್ಕೋಬಹುದು. ಹೊಸ ಸೆಲ್ಲನ್ನು ಇನ್ಸರ್ಟ್ ಮಾಡಿಕೊಂಡ್ರೆ 5 ಅನ್ನೋದು ಎಲ್ಲಿ ಶಿಫ್ಟ್ ಆಗಬೇಕು, 5 ಅನ್ನೋದು ರೈಟ್ ಸೈಡಲ್ಲಿ ಶಿಫ್ಟ್ ಆಗಬೇಕು. ನೋಡಿ ಇಲ್ಲಿ ಬನ್ನಿ, 5 ಅನ್ನೋದು ರೈಟ್ ಸೈಡ್ನಲ್ಲಿ ಶಿಫ್ಟ್ ಆಯಿತು. ಮತ್ತು ಕಂಟ್ರೋಲ್ Z ಕೊಡ್ತೀನಿ ಮೊದಲಿದ್ದ ಹಾಗೆ ಮಾಡ್ಕೊಳ್ಳೋದಕ್ಕೆ. ಮತ್ತು ಇನ್ಸರ್ಟ್ ಬರೋಣ, ಇನ್ಸರ್ಟ್ ಸೆಲ್ಸ್ ಬರೋಣ, ಶಿಫ್ಟ್ ಸೆಲ್ಸ್ ಡೌನ್ ಅಂತ ಹೇಳೋಣ. ಶಿಫ್ಟ್ ಸೆಲ್ಸ್ ಡೌನ್ ಅಂತ ಹೇಳಿದ್ರೆ 5 ಅನ್ನೋದು ಮೂವ್ ಆಗುತ್ತೆ. ಸೊ ಇಲ್ಲಿರುವಂಥ ಎಲಿಮೆಂಟ್ ಏನಿದೆಯೋ ಇದು ಡೌನಿಗೆ ಶಿಫ್ಟ್ ಆಗುತ್ತೆ. ಓಕೆ ನೋಡಿ, 5 ಅನ್ನೋದೆಲ್ಲಿ ಬಂತು, ಡೌನಿಗೆ ಶಿಫ್ಟ್ ಆಯಿತು. ಮತ್ತೆ ಕಂಟ್ರೋಲ್ Z ಕೊಡ್ತೀನಿ, ಅಗೇನ್ ಇನ್ಸರ್ಟ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಬಂದು ಎಂಟೈರ್ ರೋ. ಎಂಟೈರ್ ರೋ ಅಂತ ಹೇಳಿದ್ರೆ ಇಲ್ಲಿ ಹೊಸ ರೋ ಅನ್ನು ಇನ್ಸರ್ಟ್ ಮಾಡು. ಹಾಗಾದರೆ ಇರುವಂಥ ರೋನ ಕೆಳಗಡೆ ಮೂವ್ ಮಾಡುತ್ತೆ. ಹೊಸ ರೋ ಬಂತ, ರೈಟ್. ಅದೇ ರೀತಿ ಇನ್ಸರ್ಟ್ ಬನ್ನಿ, ಇನ್ಸರ್ಟ್ ಸೆಲ್ಸ್ ಬನ್ನಿ. ಎಂಟೈರ್ ಕಾಲಮ್ ಅಂತ ಹೇಳಿದ್ರೆ ಇಲ್ಲಿ ಹೊಸ ಎಂಟೈರ್ ಕಾಲಮನ್ನು ನಿಮಗೆ ಇನ್ಸರ್ಟ್ ಮಾಡುತ್ತೆ. ಇರುವಂಥ ಕಾಲಮ್ನ ಮುಂದಕ್ಕೆ ಶಿಫ್ಟ್ ಮಾಡುತ್ತೆ ನಿಮಗೆ. ಈಗ ಕಂಟ್ರೋಲ್ Z ಅನ್ನು ಕೊಡೋಣ. ನೋಡಿ ಇಲ್ಲಿ ಬನ್ನಿ, ಕಂಟ್ರೋಲ್ Z ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ನಿಮ್ಗೆ ಬರುತ್ತೆ. ಮತ್ತು ಹೋಮ್ ಟ್ಯಾಬ್ಗೆ ಹೋಗೋಣ. ಇನ್ಸರ್ಟಲ್ಲಿ ಇನ್ಸರ್ಟ್ ಸೆಲ್ಸಲ್ಲಿ ಎಂಟರ್ ರೋ ಎಂಟರ್ ಕಾಲಮ್ ಇದಾಯಿತು. ಓಕೆ, ಸೊ ಇಲ್ಲಿ 4 ಆಪ್ಷನ್ಸ್ ಬಂತು ನಿಮಗೆ. ಇದಾದ ನಂತರ ಮುಂದಿನ ಆಪ್ಷನ್ ಬಂದು ಡಿಲೀಟ್ ಬನ್ನಿ. ಆಯಿತಾ? ಡಿಲೀಟ್ ಸೆಲ್ಸಲ್ಲಿ ನಮಗೆ ಸೆಲ್ಸ್ ಬೇಡ ಅಂತ ಹೇಳಿದ್ರೆ ನಾವು ಅದನ್ನು ಡಿಲೀಟ್ ಮಾಡಬಹುದು. ಡಿಲೀಟ್ ಸೆಲ್ಸ್ ಬನ್ನಿ. 5 ಅನ್ನೋ ಸೆಲ್ಲು ಡಿಲೀಟ್ ಆಗುತ್ತೆ. ಡಿಲೀಟ್ ಆದ ನಂತರ ಶಿಫ್ಟ್ ಸೆಲ್ಸ್ ಲೆಫ್ಟ್ ಅಂತ ಹೇಳಿದ್ರೆ ಬೇರೆ ಸೆಲ್ಲು ಬೇರೆ ವ್ಯಾಲ್ಯೂ ಬಂದು ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. ಕಂಟ್ರೋಲ್ Z ಕೊಡ್ತೀನಿ. ಡಿಲೀಟ್ ಸೆಲ್ಸಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಬಂದು ಶಿಫ್ಟ್ ಸೆಲ್ಸ್ ಅಪ್ ಅಂತ ಹೇಳಿದ್ರೆ 5 ಡಿಲೀಟ್ ಮಾಡು, ಕೆಳಗಡೆ ಇರುವಂಥ 6ಅನ್ನು ಮೇಲೆ ಮೂವ್ ಮಾಡು. ಓಕೆ ಬಂತಾ? ಎಂಟೈರ್ ರೋ ಡಿಲೀಟ್ ಮಾಡು ಅಂತ ಹೇಳಿದ್ರೆ ಎಂಟೈರ್ ರೋನ ಡಿಲೀಟ್ ಮಾಡುತ್ತೆ. ಕಂಟ್ರೋಲ್ Z ಮಾಡೋಣ, ವಾಪಸ್ ಬಂತು. ಎಂಟೈರ್ ಕಾಲಮನ್ನು ಡಿಲೀಟ್ ಮಾಡು ಅಂತ ಹೇಳಿದ್ರೆ ಎಂಟೈರ್ ಕಾಲಮನ್ನು ಇದು ಡಿಲೀಟ್ ಮಾಡುತ್ತೆ. ಮತ್ತು ಕಂಟ್ರೋಲ್ Z ಕೊಡೋಣ. ನೋಡಿ, ಇನ್ಸರ್ಟಲ್ಲಿ ನಾವೇನು ಮಾಡಿದ್ವಿ, ಫಸ್ಟ್ ಆಪ್ಷನ್ನ ನೋಡಿದ್ವಿ. ಆಯಿತಾ? ಸೆಕೆಂಡ್ ಆಪ್ಷನ್ ಬಂದು ಇನ್ಸರ್ಟ್ ಶೀಟ್ ರೋ ಇನ್ಸರ್ಟ್ ಶೀಟ್ ಕಾಲಮ್ ಅಂದರೆ ಹೊಸ ರೋ ಮತ್ತು ಕಾಲಮ್ನ ಇನ್ಸರ್ಟ್ ಮಾಡುತ್ತೆ. ಇದೊಂದು ಆಪ್ಷನ್ ಮಿಸ್ ಮಾಡಿದ್ವಿ. ಇನ್ಸರ್ಟ್ ಶೀಟ್ ಅಂದರೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ಶೀಟ್ಸ್ ಇದೆ, ಶೀಟ್ 1, ಶೀಟ್ 2, ಶೀಟ್ 3 ಇದೆ. ನನಗೆ ಹೊಸ ಶೀಟ್ ಬೇಕು ಅಂತ ಹೇಳಿದ್ರೆ ಇನ್ಸರ್ಟ್ ಶೀಟ್ ಬನ್ನಿ. ನೋಡಿ, ಹೊಸ ಶೀಟು ಇನ್ಸರ್ಟ್ ಆಯಿತು. ಶೀಟ್ 4 ಇನ್ಸರ್ಟ್ ಆಯಿತು. ಅದೇ ರೀತಿ ಡಿಲೀಟಲ್ಲೂ ಕೂಡ ಇದು 4 ಆಪ್ಷನಲ್ಲೂ ಇಲ್ಲೂ ಕೂಡ ಎಂಟರ್ ರೋ ಎಂಟರ್ ಕಾಲಮ್ ಅಂದರೆ ಡಿಲೀಟ್ ಮಾಡಿದ್ವಿ ರೋ ಮತ್ತು ಕಾಲಮನ್ನು. ಅದೇ ಆಪ್ಷನ್ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಡಿಲೀಟ್ ಶೀಟ್ ರೋ ಶೀಟ್ ಕಾಲಮ್ ಅಂದರೂ ಸೇಮ್ ಇರುತ್ತೆ. ಒಂದು ವೇಳೆ ಶೀಟನ್ನು ಡಿಲೀಟ್ ಮಾಡಬೇಕು ಅಂದರೆ ಈಗ 4th ಶೀಟ್ ತೊಗೊಂಡಿದ್ದೀನಲ್ವ ನಾನು, ಈ ಶೀಟ್ ನಮಗೆ ಬೇಡ ಅಂತ ಹೇಳಿದ್ರೆ ಡಿಲೀಟ್ ಬನ್ನಿ. ಡಿಲೀಟ್ ಶೀಟ್ ಅಂದರೆ ಎಂಟೈರ್ ಶೀಟ್ ನಿಮಗೆ ಡಿಲೀಟ್ ಆಗುತ್ತೆ. ಎಂಟೈರ್ ಶೀಟ್ಸ್ ಡಿಲೀಟ್ ಆದರೆ ಯಾವ ಶೀಟ್ ಮಾತ್ರ ಉಳ್ಕೊಳ್ತು, ಶೀಟ್ 1, ಶೀಟ್ 2 ಮತ್ತು ಶೀಟ್ 3 ಮಾತ್ರ ಉಳ್ಕೊಳ್ತು. ನೆಕ್ಸ್ಟ್ ಆಪ್ಷನ್ ಬಂದು ಫಾರ್ಮೇಟಿಗೆ ಬರೋಣ. ರೋ ಹೈಟ್ ಅಂತ ಹೇಳಿದ್ರೆ ರೋ ಹೈಟ್ ಯೂಶಲಾಗಿ ಎಷ್ಟಿರುತ್ತೆ, 15 ಇರುತ್ತೆ. ನನಗೊಂದು ವೇಳೆ 20 ಬೇಕು ಅಂತ ಹೇಳಿದ್ರೆ ರೋ ಹೈಟ್ ಎಷ್ಟಾಯಿತು, 20 ಆಯಿತು, ಇನ್ಕ್ರೀಸ್ ಆಯಿತು. ಆಟೋ ಫಿಟ್ ರೋ ಹೈಟ್ ಅಂದರೆ ಏನಾಗುತ್ತೆ, ಮೊದಲು ಎಷ್ಟಿತ್ತು ಅಷ್ಟಕ್ಕೆ ಫಿಟ್ ಆಗುತ್ತೆ. ಕಾಲಮ್ ವಿಡ್ತ್ 8.43 ಇದೆ.
ನಾನು ಕಾಲಮ್ ವಿಡ್ತ್ನ 20 ಅಂತ ಹೇಳಿ ಕೊಡ್ತೀನಿ. ಸೊ ವಿಡ್ತ್ ಎಷ್ಟಾಯ್ತು ಈಗ? 20 ಆಯಿತು. ಸೊ ಈಗ ಬಂದು ಆಟೋ ಫಿಟ್ ಕಾಲಮ್ ವಿಡ್ತ್ ಅಂದರೆ ಕಂಟೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಫಿಟ್ ಆಗುತ್ತೆ. ಡಿಫಾಲ್ಟ್ ವಿಡ್ತು 8.43 ಇದೆ. ಡಿಫಾಲ್ಟ್ ವಿಡ್ತ್ ಏನಿದೆ ಅಂತ ತೋರಿಸ್ತಾ ಇದೆ. ನೀವು ಇಲ್ಲಿ ಬಂದು ಡಿಫಾಲ್ಟ್ ವಿಡ್ತ್ನ ಮತ್ತೆ ಕೊಟ್ಕೋಬೋದು 8.43 ಅಂತ ಹೇಳಿ. ಸೊ ಇದು ಡಿಫಾಲ್ಟ್ ವಿಡ್ತನ್ನ ಸೆಟ್ ಮಾಡಿಕೊಳ್ಳುತ್ತೆ. ವಿಸಿಬಿಲಿಟಿ ನೋಡಿ, ಈಗ ನಾನೇನು ಮಾಡ್ತೀನಿ, ಸೆಕೆಂಡ್ ರೋ ಹತ್ರ ಇದ್ದೀನಿ, ಫಾರ್ಮೇಟ್ ಬರ್ತೀನಿ. ವಿಸಿಬಿಲಿಟಿನಲ್ಲಿ ಹೈಡ್ ಅನ್ಹೈಡ್. ಹೈಡ್ ರೋ ಅಂತ ಹೇಳಿದ್ರೆ ಸೆಕೆಂಡ್ ರೋ ನನಗೆ ಕಾಣೋದು ಬೇಡ. ಕಾಣಿಸ್ತಾ ಇದೆಯಾ ಸೆಕೆಂಡ್ ರೋ? ನಂಬರ್ ಗಮನಿಸಿ, 1 ಆದಮೇಲೆ 3 ಬರ್ತಾ ಇದೆ, 2 ಬರ್ತಾ ಇಲ್ಲ. ಸೊ ಈಗ ಬಂದು ನಾನೇನು ಮಾಡ್ತೀನಿ, ಅನ್ಹೈಡ್ ರೋಸ್ ಅಂತ ಹೇಳ್ತೀನಿ. ಏನಾಯ್ತಪ್ಪ, ನನಗೆ ಹಿಡನ್ ಆಗಿರುವಂಥ ರೋಸು ಡಿಸ್ಪ್ಲೇ ಆಯಿತು. ಹಾಗೆ ಹೈಟ್ ಕಾಲಮ್ ಅಂದರೆ ಈಗ ನಾನು ಎಷ್ಟನೇ ಕಾಲಮಲ್ಲಿ ಇದ್ದೀನಿ? ಕಾಲಮ್ ಎನಲ್ಲಿದ್ದೀನಿ. ಹೈಟ್ ಕಾಲಮ್ಸ್ ಅಂತ ಹೇಳಿದ್ರೆ ಕಾಲಮ್ ಎ ಹಿಡನ್ ಆಯಿತು. ಮತ್ತೆ ಫಾರ್ಮೇಟಿಗೆ ಬನ್ನಿ, ಅನ್ಹೈಡ್ ಕಾಲಮ್ಸ್ ಅಂತ ಹೇಳಿ ಕೊಡಿ. ಹಿಡನ್ ಆಗಿರುವಂಥ ಕಾಲಮ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಹೈಡ್ ಶೀಟ್ ಅಂತ ಹೇಳಿದ್ರೆ ಈಗ ಶೀಟ್ 1ಅಲ್ಲಿ ಇದೀವಲ್ಲಪ್ಪ ನಾವು, ಶೀಟ್ 1ಅನ್ನು ಹೈಡ್ ಮಾಡಿದ್ರೆ ಎಂಟೈರ್ ಶೀಟ್ ನಮಗೆ ಹಿಡನ್ ಆಗುತ್ತೆ. ಮತ್ತೆ ಅದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಶೀಟ್ಗೆ ಹೋಗಿ ಇಲ್ಲಿ ಬಂದು ಅನ್ಹೈಡ್ ಶೀಟ್ ಅಂತ ಹೇಳಿ ಕೊಟ್ಟರೆ ಶೀಟ್ ನೇಮ್ ಕೇಳುತ್ತೆ, ಶೀಟ್ 1. ಎಸ್, ಶೀಟ್ 1 ನಮಗೀಗ ಅನ್ಹೈಡ್ ಆಗಿ ಅಂದರೆ ವ್ಯೂ ಮಾಡಬಹುದು. ಇವಿಷ್ಟು ವಿಸಿಬಿಲಿಟಿನಲ್ಲಿ ಬರುವಂಥ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ಒಂದು ವೇಳೆ ಶೀಟ್ಗೆ ನಾವು ನೇಮನ್ನು ಬೇರೆ ಕೊಡಬೇಕು ಅನ್ನೋ ಹಾಗಿದ್ರೆ ಈಗ ನಾನು ಶೀಟ್ ನೇಮ್ ಬರ್ತೀನಿ. ಶೀಟ್ ನೇಮಲ್ಲಿ ಬಂದು ನಾನು ಓಮ್ ಅಂತ ಕೊಡ್ತೀನಿ. ಶೀಟ್ ನೇಮ್ ಏನಾಗಿ ಚೇಂಜ್ ಆಯಿತು? ಈಗ ನನಗೆ ಓಮ್ ಅಂತ ಚೇಂಜ್ ಆಯಿತು. ನೆಕ್ಸ್ಟ್ ಮೂವ್ ಆರ್ ಕಾಪಿ ಶೀಟ್. ಈಗ ನಾನು ಕ್ರಿಯೇಟ್ ಕಾಪಿ ಕೊಡೋದಿಲ್ಲ, ಜಸ್ಟ್ ಮೂವ್ ಕೊಡ್ತೀನಿ. ಸೆಲೆಕ್ಷನ್ ಯಾವುದು ಶೀಟ್ ಸೆಲೆಕ್ಷನಲ್ಲಿದೆ? ಓಮ್. ಶೀಟ್ 1 ಸೆಲೆಕ್ಷನಲ್ಲಿದೆ. ಮೂವ್ ಟು ಎಂಡ್ ಅಂತ ಹೇಳ್ತೀನಿ. ಎಂಡ್ ಅಂತ ಹೇಳಿದ್ರೆ ಎಂಡ್ ಆಫ್ ದ ಶೀಟ್ಗೆ ಇದು ಮೂವ್ ಆಯಿತು. ಮೂವ್ ಆಯಿತಾ? ಕಾಣಿಸ್ತಾ ಇದೆಯಾ? ರೈಟ್. ಈಗ ಮತ್ತೆ ಫಾರ್ಮೆಟಿಗೆ ಬರೋಣ. ಮೂವರ್ ಕಾಪಿ ಶೀಟ್ ತಗೊಳ್ಳೋಣ. ಈಗ ಕ್ರಿಯೇಟ್ ಕಾಪಿ ಅಂತ ಕೊಡ್ತೀನಿ. ಕ್ರಿಯೇಟ್ ಕಾಪಿ ಅಂದರೆ ಇದ್ರದ್ದು ಮತ್ತೊಂದು ಕಾಪಿಯನ್ನು ಕ್ರಿಯೇಟ್ ಮಾಡು. ಯಾವುದ್ರದ್ದು? ಓಮ್ದು. ಆಯಿತಾ? ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಏನಾಯ್ತು ಈಗ? ಓಮ್ದು ಮತ್ತೊಂದು ಕಾಪಿ ನಿಮಗೆ ಕ್ರಿಯೇಟ್ ಆಯಿತು. ಈ ರೀತಿ ನಾವಿಲ್ಲಿ ಫಾರ್ಮೆಟಲ್ಲಿ ಮೂವರ್ ಕಾಪಿ ಶೀಟನ್ನು ಮಾಡಬಹುದು. ಟ್ಯಾಪ್ ಕಲರ್ ಅಂದರೆ ಈ ಟ್ಯಾಪ್ ಕಲರ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಶೀಟ್ ಇದೆಯಲ್ಲ, ಶೀಟಲ್ಲಿ ಗಮನಿಸಿ ಕಲರ್ಸು ಚೇಂಜ್ ಆಗ್ತಾ ಇರುತ್ತೆ. ಗಮನಿಸ್ತಿದ್ದೀರಾ? ನೀವು ಯಾವ ಕಲರ್ನ ಕೊಡ್ತೀರಾ ಆ ಕಲರ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟ್ಯಾಪ್ ಕಲರ್ ಆಯ್ತಲ್ಲ. ಪ್ರೊಟೆಕ್ಟ್ ಶೀಟ್ ಅಂದರೆ ನಮ್ಮ ಶೀಟನ್ನು ಯಾರು ಕೂಡ ಫಾರ್ಮೆಟ್ ಮಾಡಬಾರ್ದು. ಕಾಲಮ್ಸ್ನ ಫಾರ್ಮೆಟ್ ಮಾಡೋದು ಬೇಡ, ರೋಸನ್ನ ಫಾರ್ಮೆಟ್ ಮಾಡೋದು ಬೇಡ. ಇನ್ಸರ್ಟ್ ಕಾಲಮ್ ಮಾಡಬಾರ್ದು, ಇನ್ಸರ್ಟ್ ರೋಸ್ ಮಾಡಬಾರ್ದು, ಇನ್ಸರ್ಟ್ ಹೈಪರ್ ಲಿಂಕ್ ನೀವೇನಾದರೂ ಕೊಟ್ಕೊಳ್ಳಿ. ಇಲ್ಲಿ ಒಂದು ಪಾಸ್ವರ್ಡ್ ಕೊಡಿ. ನಾನು ಎ ಅಂತ ಕೊಡ್ತೀನಿ. ಓಕೆ ಅಂತ ಕೊಡಿ. ಮತ್ತೆ ಕೇಳುತ್ತೆ ಎ ಅಂತ ಕೊಡ್ತೀನಿ. ಓಕೆ, ಇದು ಪ್ರೊಟೆಕ್ಟ್ ಆಯಿತು ನಮ್ಮ ಶೀಟು. ಅಂದರೆ ಯಾರು ಕೂಡ ಏನನ್ನೂ ಕೂಡ ಇನ್ಸರ್ಟ್ ಮಾಡಬಾರ್ದು. ನೋಡಿ, ಏನಾದ್ರು ಚೇಂಜಸ್ ಮಾಡೋಕ್ಕಾಗ್ತಾ ಇದೆಯಾ? ಇಲ್ಲ. ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಅನ್ಪ್ರೊಟೆಕ್ಟ್ ಶೀಟ್ಗೆ ಹೋಗಿ ಏನು ಕೊಟ್ಟಿದ್ವಿ ಪಾಸ್ವರ್ಡ್ ನಾವು? ಎ. ಓಕೆ, ನೋಡಿ ಈಗ ನಾವು ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ಇಲ್ಲಿ ಮಾಡ್ಕೋಬಹುದು. ಫಾರ್ಮ್ಯಾಟ್ ಸೆಲ್ಸು, ಇದು ನಂಬರ್ಸ್ ಇವೆಲ್ಲ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಇವತ್ತು ನಾವೇನೇನು ಕಲ್ತ್ಕೊಂಡ್ವಿ?
ಹೋಮ್ ಟ್ಯಾಬ್ನಲ್ಲಿ ಸೆಲ್ಸಲ್ಲಿ ಇನ್ಸರ್ಟ್ ಡಿಲೀಟ್ ಫಾರ್ಮೆಟನ್ನ ಕಲ್ತ್ಕೊಂಡ್ವಿ. ಐ ಹೋಪ್ ನನಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹ್ಯಾವ್ ಎ ಗುಡ್ ಡೇ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.